ನಮಸ್ಕಾರ ವೀಕ್ಷಕರೇ, BPL ರೇಷನ್ ಕಾರ್ಡ್ ಹೊಂದಿರುವಂತವರಿಗೆ ಬಿಗ್ ಶಾಕ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಸೊ ಖಂಡಿತ ಹೇಳ್ತೀನಿ, ಬೆಚ್ ಅಂತೂ ಬೀಳ್ತೀರಾ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ. BPL ರೇಷನ್ ಕಾರ್ಡ್ ಗಳನ್ನ ಒಂದೇ ದಿನದಲ್ಲಿ ಒಂದೇ ಜಿಲ್ಲೆಯಲ್ಲಿ 22,000 ಗಟ್ಟಲೆ BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇರುವಂತದ್ದು ಖಂಡಿತ ಇಂತಹ ಕ್ಷಣ ಇದುವರೆಗೂ ಕೂಡ ನಡೆದಿದ್ದಲ್ಲ. ಸೊ ಇದುವರೆಗೂ ಕೂಡ ಇಷ್ಟೊಂದು BPL ರೇಷನ್ ಕಾರ್ಡ್ ಗಳನ್ನ ಯಾವ ಸರ್ಕಾರನೂ ಕೂಡ ಮಾಡಿದಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತದ್ದು. ಸೊ ಇದು ಒಳ್ಳೆಯದ ಅಥವಾ ಕೆಟ್ಟದ್ದ ಅನ್ನುವಂಥದ್ದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಸೊ 22,000 ಗಟ್ಟಲೆ ಅಂದ್ರೆ ವಿಚಾರ ಮಾಡಬೇಕಾಗಿರುವಂತಹ ವಿಷಯನೇ. ಇಲ್ಲಿ ನೋಡಿ, ಟೋಟಲಿ ನಮ್ಮ ರಾಜ್ಯದಲ್ಲಿನೇ 10,97,621 BPL ರೇಷನ್ ಕಾರ್ಡ್ಗಳು ಅಕ್ರಮ BPL ರೇಷನ್ಸ್ ಕಾರ್ಡ್ಗಳು ಇದಾವಂತೆ. ಅಂದ್ರೆ ಇಲ್ಲಿ ಆದಾಯ ತೆರಿಗೆ ಮಾಡೋರಾಗಿರಲಿ, ಟ್ಯಾಕ್ಸ್ ಪೇಯರ್ ಮಾಡೋರಾಗಿರಲಿ, ಮತ್ತೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ, ಪ್ರತಿ ತಿಂಗಳು ಕೂಡ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಪಡೆಯುವವರು ಕೂಡ ಇದ್ದಾರೆ. ಅದರಲ್ಲಿ ಗೌರ್ಮೆಂಟ್ ಜಾಬ್ ಹೊಂದಿರುವಂತವರು ಕೂಡ ಇದ್ದಾರೆ. ಸೊ ಅಂತವರು ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಈ ಒಂದು BPL ಹಾಗೂ APL ರೇಷನ್ಸ್ ಕಾರ್ಡ್ ಗಳನ್ನ ಪಡೆದುಕೊಂಡು ಸರ್ಕಾರದ ಸ್ಕೀಮ್ಸ್ ಗಳಿಗೆ ಅಂಡರ್ ಆಗಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದೆ. ಇದ್ರ ಬಗ್ಗೆ ಎಷ್ಟೆಷ್ಟು ಲಿಸ್ಟ್ ಸಮೇತ ನಿಮಗೆ ಲೈವ್ ಪ್ರೂಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ BPL ರೇಷನ್ಸ್ ಕಾರ್ಡ್ ಗಳಿಗೆ ಎಲಿಜಿಬಿಲಿಟಿ ಏನಿರಬೇಕು, ನಿಮ್ಮ BPL ರೇಷನ್ ಕಾರ್ಡ್ ಗಳನ್ನ ಉಳಿಸ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಕಂಡ್ರೆ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಅಪ್ಡೇಟ್ಗಳು, ಇಂಪಾರ್ಟೆಂಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ನೋಡಿ, ನಾಳೆ ಇಲ್ಲಿ ನೋಡಿ 10 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಂತೂ ಇರೋದು ನಿಜ. ಸೊ ಅದರಲ್ಲಿ ಎಲ್ಲರೂ ಕೂಡ ಅಕ್ರಮ ಒಂದು BPL ರೇಷನ್ ಕಾರ್ಡ್ಗಳು, APL ರೇಷನ್ ಕಾರ್ಡ್ಗಳು ಇದಾವೆ. ಅದರಲ್ಲಿ ನೋಡಿ 98,431 ಇವ್ರು ಯಾರಂದ್ರೆ 98,431 GST ಟ್ಯಾಕ್ಸ್ ಪೇಯರ್, ಆದಾಯ ತೆರಿಗೆ ಕಟ್ಟುವವರು ಇದಾರಂತೆ. ಎಷ್ಟೊಂದು 98,431 ಒಂದು BPL ರೇಷನ್ ಕಾರ್ಡ್ ದಾರರು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಗೃಹಲಕ್ಷ್ಮಿನೂ ಕೂಡ ಪಡಿತಾ ಇದ್ದಾರೆ, ಅನ್ನಭಾಗ್ಯನೂ ಕೂಡ ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ BPL ಹಾಗೂ APL ಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಕೀಮ್ಸ್ ಗಳನ್ನ ಕೂಡ ಇವ್ರು ಪಡಿತಾ ಇದಾರಂತೆ. ಅದಕ್ಕೋಸ್ಕರ ಇವರೆಲ್ಲರನ್ನು ಕೂಡ ತೆಗೆದಾಕ್ಲಿಕ್ಕೆ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರ. ಸೊ ಅದರಲ್ಲಿ ನೋಡಿ 10,04,716 10,04,716 ಒಂದು ಅಂದ್ರೆ ಇಷ್ಟೊಂದು ಫಲಾನುಭವಿಗಳು 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪ್ರತಿ ತಿಂಗಳು 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡೆಯೋರಿದಾರಂತೆ. ಸೊ ಇಷ್ಟೊಂದು ಅಮೌಂಟ್ ಅನ್ನ ಆದಾಯವನ್ನ ಪಡಿತಾ ಹೋದ್ರು ಸಹಿತ BPL ಗೆ APL ಗೆ ಬಡಿದಾಡ್ತಾ ಇದಾರಂದ್ರೆ, ಹಾಗಾದ್ರೆ ಬಡ ಜನರಿಗೆ ಎಲ್ಲಿಂದ ಸಿಗಬೇಕು? ಆ ಒಂದು ಸಿಗ್ಬೇಕಾಗಿರುವಂತಹ ಹಣ ಆಗಿರ್ಲಿ, ಸೊ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಸೌಲಭ್ಯಗಳನ್ನ ಸರ್ಕಾರ ಎಲ್ಲಿಂದ ಕೊಡಬೇಕು? ನೀವೇ ವಿಚಾರ ಮಾಡಿ. ಇವರೆಲ್ಲರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸರ್ಕಾರಕ್ಕೆ ಮೋಸ ಮಾಡೋದಾಗಿರ್ಲಿ, ಬಡ ಜನರಿಗೆ ಮೋಸ ಮಾಡೋದಾಗಿರ್ಲಿ ಮಾಡ್ತಾ ಹೋದ್ರೆ ಬಡ ಜನರಿಗೆ ಹೋಗ್ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಇವರೇ ಕಸ್ಕೊಳ್ತಾ ಇದಾರಂತ ಅರ್ಥ ಆಗತ್ತಲ್ವಾ? ಸೊ ಇವರಿಗೆ ಕೊಡುವ ಬದಲಾಗಿ ಬಡ ಜನರಿಗೆ ಮಾತ್ರ ಕೊಡ್ತಾ ಹೋದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಅವರಿಗೆ ಕೊಡಬಹುದು, ಅವ್ರನ್ನ ಒಂದು ರೇಂಜ್ ದಲ್ಲಿ ತರಬಹುದು, ಹೌದಲ್ವಾ? ಸೊ ಅವ್ರನ್ನು ಕೂಡ ಒಂದು ಮಧ್ಯವರ್ಗಿಗಳಾಗಿ ಮಾಡ್ಬಿಟ್ಟು ಸೊ ಅವರಿಗೆ ದಿನನಿತ್ಯ ದುಡಿದ್ರೇನೆ ಹೊಟ್ಟೆ ತುಂಬತ್ತೆ ಅಂತವರು ಕೂಡ ಬಹಳಷ್ಟು ಫಲಾನುಭವಿಗಳು ಇರ್ತಾರೆ. ಸೊ ಅವರನ್ನ ಒಂದು ರೇಂಜ್ ದಲ್ಲಿ ತಂದು ಇಡಬಹುದಲ್ವಾ? ಸೊ ಅದನ್ನು ಕೂಡ ವಿಚಾರ ಮಾಡ್ಬೇಕಾಗತ್ತೆ, ಇವರು ಕೂಡ ವಿಚಾರ ಮಾಡ್ಬೇಕಾಗತ್ತೆ. 1 ಲಕ್ಷ ಒಂದು ಹಣ ಪ್ರತಿ ತಿಂಗಳು ಕೂಡ ಪಡೆಯೋರು 10,44,000 ಮೇಲ್ಗಡೆ ಇದಾರಂತೆ. ವಿಚಾರ ಮಾಡುವಂತಹ ಮಾತಿದೆ. ಸೊ ಇದಾದ್ಮೇಲೆ ನೋಡ್ಕೊಳ್ಳಿ, ಇಲ್ಲಿ 4,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಗೋರ್ಮೆಂಟ್ ಜಾಬ್ ಹೊಂದಿದಾರಂತೆ. ಸರ್ಕಾರಿ ನೌಕರರು, ಅದು ಕೇಂದ್ರ ಸರ್ಕಾರದಾಗಿರ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರದಾಗಿರ್ಲಿ, ಗೋರ್ಮೆಂಟ್ ಜಾಬ್ ಹೊಂದಿದಂತರು ಕೂಡ 4,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದಾರಂತೆ. ಟೋಟಲಿ ಇಷ್ಟೆಲ್ಲ ಒಂದು ಜನರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು BPL ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇಲ್ಲಪ್ಪ ಅಂದ್ರೂ ಸಹಿತ ಇದನ್ನ ಪಡಿತಾ ಇದ್ದಾರೆ. ಕೊನೆಯದಾಗಿ ಈ ಒಂದು BPL ರೇಷನ್ ಕಾರ್ಡ್ ಯಾಕೆ ಬೇಕು ಅನ್ನುವಂಥದ್ದನ್ನು ಕೂಡ ನೋಡೋಣ. ಯಾಕಂದ್ರೆ ಅದು ಕೂಡ ಬಹು ಮುಖ್ಯವಾಗಿರುವಂತದ್ದು. ನಿಮಗೆ ಬಹುಶಃ ಒಂದ್ ಸ್ವಲ್ಪ ಗೊತ್ತಿರಬಹುದು, ಆದ್ರೆ ಮುಖ್ಯವಾಗಿರುವಂತಹ ಮಾಹಿತಿ ಗೊತ್ತಿರಲ್ಲ. ಅದನ್ನೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ನಿಮ್ಗೆ ರೂಲ್ಸ್ ಗಳು ಗೊತ್ತಿರಬಹುದು ಬಹುಶಃ, ಆದ್ರೆ ಇಷ್ಟಿಷ್ಟು ಜನರಿದ್ದಾರೆ, ಇಷ್ಟಿಷ್ಟು ಫಲಾನುಭವಿಗಳು ಈ ಒಂದು ಕೆಟಗರಿನಲ್ಲಿ ಇದ್ದಾರೆ. ಸೊ ಆದಾಯ ತೆರಿಗೆ ಕಟ್ಟೋರು ಇಷ್ಟು ಜನ ಇದ್ದಾರೆ, ಇದು ಏನು ಕೂಡ ಗೊತ್ತಿದ್ದಿಲ್ವಾ? ಸೊ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ? ನೋಡಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಪ್ರತಿ ತಿಂಗಳು ಕೂಡ ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ರೂಲ್ಸ್ ಗಳನ್ನ ಕೂಡ ತಂದಿರುವಂತದ್ದು.
ಪ್ರತಿ ತಿಂಗಳು ಕೂಡ ನ್ಯಾಯ ಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಏನ್ ಮಾಡ್ತೀರಾ, ಏನ್ ಬೇಕಾಗಿರತ್ತೆ ನಿಮಗೆ ಅಕ್ಕಿಯನ್ನ ಕೊಡ್ತಾ ಇರ್ತಾರೆ, ಅದನ್ನ ತಗೊಂಡ್ ಬಿಡ್ತೀರಾ. ಒಂದೊಂದ್ ಕಡೆ ರಾಗಿ ಕೊಡ್ತಾ ಇದ್ರೆ, ಒಂದೊಂದ್ ಕಡೆ ಗೋಧಿ ಕೊಡ್ತಾ ಇದ್ರೆ. ಸೊ ಈ ರೀತಿ ನಡೀತಾ ಇರುವಂತದ್ದು. ಆದ್ರೆ ಅದನ್ನ ಬಹಳ ತಿಂಗಳ ಕಾಲ ಅಂದ್ರೆ 5 ರಿಂದ 6 ತಿಂಗಳ ಕಾಲ ಆದ್ರೂ ಸಹಿತ ನೀವು ರೇಷನ್ನೇ ಪಡ್ಕೊಂಡಿಲ್ಲ. ಸೊ ಅಂತವ್ರದ್ದು ಕೂಡ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂದ್ರೆ ಅವ್ರಿಗೂ ಕೂಡ ಅಷ್ಟೇ ಬೇಕಾಗಿರುವಂತದ್ದು. ಸೊ ಅವರು ಮಾಡ್ತಾ ಇರುವಂತಹ ಕೆಲಸ ಒಳ್ಳೇದೇ. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡವರಿಗೆ ಹಣ ಹಾಕ್ತಾ ಹೋದ್ರೆ ಬಡ ಜನರಿಗೆ ಎಲ್ಲಿಂದ ತರಬೇಕು ಸರ್ಕಾರ ಹಣ, ಹೌದಲ್ವಾ? ಆರ್ಥಿಕ ಪರಿಸ್ಥಿತಿಗೂ ಕೂಡ ಹೊಡೆತ ಬೀಳುವಂತದ್ದು. ಆದ್ರೆ ಇಲ್ಲಿ ಬಡ ಜನರಿಗೆ ಹೋಗ್ಬೇಕಾಗಿರುವಂತಹ ಹಣನೇ ಹೋಗಿ ಮುಟ್ಟಲ್ಲ. ಸೊ ಈ ರೀತಿ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ CM ಅವರು ಕೂಡ ಈಗಾಗಲೇ ಆದೇಶವನ್ನ ಕೊಟ್ಟಿರುವಂತದ್ದು ಆಹಾರ ಇಲಾಖೆಗೆ. ಸೊ ಆಹಾರ ಇಲಾಖೆ ಕಟ್ಟುನಿಟ್ಟಾಗಿ ಕೆಲಸವನ್ನ ಮಾಡಿಬಿಟ್ಟು ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದ್ಬಿಟ್ಟು ಈ ರೀತಿಯಾಗಿ ಒಂದು ಕ್ರಮ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಅನ್ನಭಾಗ್ಯ ಆಗಿರ್ಲಿ, ಸೊ ಆಯುಷ್ಮಾನ್ ಕಾರ್ಡ್ ಆಗಿರ್ಲಿ, ಈ ರೀತಿ ಕ್ಯಾನ್ಸರ್ ರೋಗಗಳಿಗೆ ಫ್ರೀ ಆಗಿ ಚಿಕಿತ್ಸೆ ಪಡೆಯೋದಾಗಿರ್ಲಿ, ಶ್ರೀಮಂತರಿದ್ರು ಸಹಿತ ಫ್ರೀ ಆಗಿ ಚಿಕಿತ್ಸೆ ಇಂತಹದ್ನೆಲ್ಲ ಪಡೆದುಗಳಿಗೋಸ್ಕರ ಈ ರೀತಿ BPL ಹಾಗೂ APL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕದಾಗಿರುವಂತದ್ದು ಆಹಾರ ಇಲಾಖೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಒಪಿನಿಯನ್ ಏನು ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಅದು ಬಹು ಮುಖ್ಯವಾಗಿರುವಂತದ್ದು, ಹೌದಲ್ವಾ? ಇದು ಬಡ ಜನರಿಗೆ ಮಾತ್ರ ಸಿಗ್ಬೇಕಾಗಿರುವಂತಹ ಸೌಲಭ್ಯ ಆಗಿರತ್ತೆ. ಅದಕ್ಕೋಸ್ಕರ ಬಡ ಜನರಿಗೆ ಮಾತ್ರ ಸಿಗಬೇಕು ಅನ್ನುವಂಥ ಅನಿಸಿಕೆ ನಿಮ್ದಾಗಿದ್ರೆ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ. ಸೊ ಇದಾದ್ಮೇಲೆ ಸಾಕಷ್ಟು ರೂಲ್ಸ್ ಗಳನ್ನ ಕೂಡ ತಂದ್ಬಿಟ್ಟು ಈಗ ರಾಜ್ಯ ಸರ್ಕಾರ BPL ಹಾಗೂ APL ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ. ಅದರಲ್ಲಿ ಹೆಚ್ಚಾಗಿ ಮುಖ್ಯವಾಗಿ ಕನ್ಫ್ಯೂಷನ್ ಆಗಿರುವಂತಹದ್ರ ಬಗ್ಗೆ ನಿಮ್ಗೆ ರೂಲ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ನೋಡಿ, 4 ವೀಲರ್ ವಾಹನದ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ. ನಾನು ಹೇಳಿದೀನಿ 1-2-3 ವಿಡಿಯೋಗಳಲ್ಲಿ, ಆದ್ರೂ ಸಹಿತ ಕನ್ಫ್ಯೂಷನ್ ಆಗಿಬಿಟ್ಟಿದ್ರಿ. 4 ವೀಲರ್ ವಾಹನ ಅಂದ್ರೆ 2 ಟೈಪ್ ಬರುತ್ತೆ, ಅದಕ್ಕೆ ಕನ್ಫ್ಯೂಷನ್ ಆಗಿರುವಂತದ್ದು. ನೀವು ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ, ಓಕೆನಾ? ಸೊ ವೈಟ್ ಬೋರ್ಡ್ ಕಾರು ಇದು ನನ್ನ ಸ್ವಂತ ಉಪಯೋಗಕ್ಕಾಗಿ, ನನ್ನ ಮನೆಯವರ ಉಪಯೋಗಕ್ಕಾಗಿ, ನಾನು ತಿರುಗಾಡ್ಲಿಕ್ಕೆ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ತಿರುಗಾಡ್ಲಿಕ್ಕೆ ಯೂಸ್ ಮಾಡುವಂತಹ ಕಾರ್ ಆಗಿರತ್ತೆ. ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಇಲ್ಲಪ್ಪ ನಾನು ದಿನನಿತ್ಯ ದುಡಿಬೇಕು, ನನ್ನ ದಿನನಿತ್ಯ ದುಡಿಕೊಂಡು ನನ್ನ ಸಂಸಾರವನ್ನ ನಡೆಸಬೇಕು, ನನ್ನ ಲೋನ್ ಅನ್ನ EMI ಅನ್ನ ಕಟ್ಟಬೇಕು. ಸೊ ನನ್ನ ಪ್ರತಿನಿತ್ಯ ದುಡಿದ್ರೇನೆ ನನಗೆ ಈ ಒಂದು ಹೊಟ್ಟೆ ತುಂಬೋದು. ಅದಕ್ಕೋಸ್ಕರ ಈ ಒಂದು ಕಾರನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ, ಸಂಬಳವನ್ನ ತೆಗೆದುಕೊಳ್ತಾ ಇದೀವಿ. ಸೊ ಇದರಿಂದ ದುಡಿತಾ ಇದೀವಿ ಅನ್ನುವಂಥದ್ದಾಗಿದೆ. ಆದ್ರೆ ಇದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ, ಓಕೆನಾ? ಸೊ ಯೆಲ್ಲೋ ಬೋರ್ಡ್ ಕಾರ್ ಅಂತ ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ರಿಜಿಸ್ಟರ್ ಯೆಲ್ಲೋ ಬೋರ್ಡ್ ಕಾರ್ ಅಂತ ಆಗಿದ್ದೆ ಆದ್ರೆ ಸೊ ನಿಮಗೆ ಏನೂ ತೊಂದರೆ ಇಲ್ಲ. ನಿಮ್ಮ BPL ರೇಷನ್ ಕಾರ್ಡ್ ಹೇಗಿರತ್ತೇನೋ ಸೊ ಅದು ಹಾಗೇನೇ ಇರುತ್ತೆ. ನಿಮಗೆ ಬರಬೇಕಾಗಿರುವಂತಹ ಸೌಲಭ್ಯಗಳು ಎಲ್ಲನೂ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರೇ. ಸೊ ಆದ್ರೆ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಯಾರು ರಿಜಿಸ್ಟರ್ ಮಾಡಿರ್ತೀರಾ ನೋಡಿ, ಸೊ ಅವರದು ಆ ವೈಟ್ ಬೋರ್ಡ್ ಕಾರ್ ಇದ್ರೂ ಸಹಿತ ನೀವು ಈ ರೀತಿ BPL ಹಾಗೂ APL ರೇಷನ್ ಕಾರ್ಡ್ ಗಳನ್ನ ಪಡೆದಿದ್ದೆ ಆದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳ ಹೋಗೋದು ಖಚಿತ. ಸೊ ಅದನ್ನ ತಡಿಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಸೊ ಅದನ್ನು ಕೂಡ ರದ್ದು ಮಾಡ್ತಾರೆ, 100% ಮಾಡ್ತಾರೆ. ಯಾಕಂದ್ರೆ ಈ ರೀತಿ ಬಹಳಷ್ಟು ಒಂದು ಜಿಲ್ಲೆಗಳಲ್ಲಿ ನಡೆದಿರುವಂತಹ ಘಟನೆನೇ ಇದು. ಸೊ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ, ಈ ರೀತಿ ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಎಲ್ಲನೂ ಕೂಡ ಅವರು ತೆಗೆದಾಕ್ತಾ ಇರುವಂತದ್ದು. ಸೊ ಅದೇ ರೀತಿಯಾಗಿ ವೀಕ್ಷಕರೇ ಇಲ್ಲಿ ನೋಡಬಹುದು ನೀವು ಆ ಒಂದು 3 ಹೆಕ್ಟರ್ಕ್ಕಿಂತ ಅಥವಾ 7.5 ಎಕರೆ ಭೂಮಿಯನ್ನ ಹೊಂದಿರ್ತಿರಲ್ಲ, ಸೊ ಅವರೆಲ್ಲರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತಾ ಇದೆ, ಓಕೆನಾ? ಸೊ ಎಲ್ಲರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಅನ್ನಭಾಗ್ಯ ಯೋಜನೆ ಆಗಿರ್ಲಿ, BPL ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇಲ್ಲ, ಆದ್ರೂ ಸಹಿತ ಇಂತಹ ಯೋಜನೆಗಳನ್ನ ಪಡಿತಾ ಇದ್ದಾರೆ. ಸೊ ಅಂತವ್ರು ಎಲ್ಲರನ್ನೂ ಕೂಡ ತೆಗೆದಾಕ್ತಾ ಇರುವಂತದ್ದು, ಓಕೆ? ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಬಹಳ ಒಂದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಹೆಚ್ಚಾಗಿ ಫಲಾನುಭವಿಗಳಿಗೂ ಸಿಕ್ಕಿರುವಂತಹ ಕಾರಣಕ್ಕಾಗಿ ಅಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡಿತಾ ಇರುವಂತದ್ದು ಪ್ರತಿ ತಿಂಗಳು ಕೂಡ. ಮತ್ತೆ ಈ ಒಂದು BPL APL ಗೆ ಎಲಿಜಿಬಲ್ ಇಲ್ಲ, ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಸಿಕ್ಕಾಪಟ್ಟ ಬಿಸ್ನೆಸ್ ಗಳಿದಾವೆ, ಸಿಕ್ಕಾಪಟ್ಟ ರೋಡ್ ಸೈಡ್ ಒಂದು ಕಾಂಪ್ಲೆಕ್ಸ್ ಗಳಿದಾವೆ. ಸೊ ಇಂಥದ್ದೆಲ್ಲಾನು ಕೂಡ ಇದ್ಕೊಂಡು ಕೂಡ ಈ ರೀತಿ BPL ರೇಷನ್ ಕಾರ್ಡ್ ಪಡೆದುಕೊಂಡ್ರೆ ಸೊ ಎಲ್ಲಿಂದ ಇವರಿಗೆ ಸರ್ಕಾರ ಹಣ ಕೊಡಬೇಕು? ಪಾಪ ಬಡ ಜನರಿಗೆ ಹೋಗ್ಬೇಕಾಗಿರುವಂತಹ ಹಣವನ್ನ ಕಸ್ಕೊಂಡ್ ಕುಂತ್ರೆ ಸೊ ಎಲ್ಲಿಂದ ಕೊಡಬೇಕು ಕಂಡ್ರೆ? ಸೊ ಈ ರೀತಿ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬಾರ್ದಂದ್ರೆ ಇವರೆಲ್ಲರನ್ನು ಕೂಡ ತೆಗೆದಾಕಬೇಕು. ಆಲ್ಮೋಸ್ಟ್ ತೆಗೆದಾಕಿದಾರನು ಕೂಡ ಈಗಾಗಲೇ ತೆಗೆದಾಕಿರುವಂತಹ ಕೆಲಸ ಪ್ರೊಸೆಸಿಂಗ್ ನಲ್ಲಿದೆ. ಸೊ ಇನ್ನು ಕೂಡ ದಿನನಿತ್ಯ ಪ್ರತಿ ತಿಂಗಳು ಕೂಡ ಪ್ರತಿ ದಿನಾನೂ ಕೂಡ ಪ್ರತಿ ಕ್ಷಣನೂ ಕೂಡ ಈ ಒಂದು BPL ರೇಷನ್ ಕಾರ್ಡ್ದಾರರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿರುವಂತಹ BPL ರೇಷನ್ ಕಾರ್ಡ್ದಾರರು ಸಿಗ್ತಾ ಇದ್ದಾರೆ. ಸೊ ಅವರೆಲ್ಲರನ್ನು ಕೂಡ ತೆಗೆದಾಕಿರುವಂತದ್ದು. ಯಾಕಂದ್ರೆ ಇಲ್ಲಿ ಜಾಬ್ಸ್ ಅಂದ್ರೆ ಗೌರ್ಮೆಂಟ್ ಜಾಬ್ ಹೊಂದೋರ್ದು ಅಂತೂ ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಲ್ಲಿ ಹೇಗಾಗತ್ತಂದ್ರೆ
ಈಗ BPL ರೇಷನ್ ಕಾರ್ಡ್ ಆಲ್ರೆಡಿ ಇರುತ್ತೆ, ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಸಮಾಧಾನವಾಗಿ ತೆಗಿತಾರೆ. ಆದರೆ ಇವರು ಎಲ್ಲ ಒಂದು ಆದಾಯವನ್ನು ಹೊಂದಿದ್ರು ಸಹಿತ ತಾವೇ ಖುದ್ದಾಗಿ ಮಾಡಿಸ್ಕೊಂಡಿರ್ತಾರೆ ಬೇಕಂತ ಹೇಳಿ. ಆದರೆ ಗೌರ್ಮೆಂಟ್ ಜಾಬ್ ಇದ್ದವರು ಹಾಗಲ್ಲ. ಸೊ ತಾವು ಮಾಡಿಸ್ಕೊಂಡು ಪೈಲ ಏನಿರುತ್ತೆ ಅವ್ರ ಹತ್ರ BPL ರೇಷನ್ ಕಾರ್ಡ್ ಇರುತ್ತೆ, ನಂತರ ಗೌರ್ಮೆಂಟ್ ಜಾಬ್ ಆಗತ್ತೆ. ಸೊ ಅವಾಗ ಏನದು ಸರ್ಕಾರವೇ ಅದನ್ನ ತೆಗೆದಾಕ್ಬಿಡತ್ತೆ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಬಹಳಷ್ಟು ಆದಾಯವನ್ನು ಹೊಂದಿದ್ರು ಸಹಿತ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ಇದನ್ನೆಲ್ಲನೂ ಕೂಡ ರದ್ದು ಮಾಡ್ತಾ ಇರುವಂಥದ್ದು. ಓಕೆ, ಸೊ ಇಷ್ಟೊಂದು ಸರ್ಕಾರ ನಡೆಸ್ತಾ ಇದೆ. 22,000 ಆಗಿರಲಿ, 20 ಅಲ್ಲ 30,000 ಗಟ್ಲೆನೂ ಕೂಡ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂಥದ್ದು. BPL ದಿಂದ APL ಗೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ APL ಗೆ ಒಂದು ಅರ್ಹರಿದ್ದಂತವರಿಗೆ BPL ದಿಂದ APL ಗೆ ಕನ್ವರ್ಟ್ ಮಾಡ್ತಾರೆ. APL ಗೂ ನಾವು ಅರ್ಹರಿಲ್ಲಪ್ಪ ಅಂತಂದ್ರೆ ಅವರನ್ನ ಪೂರ್ತಿಯಾಗಿ ರದ್ದು ಮಾಡ್ತಾ ಇರುವಂಥದ್ದು. ಓಕೆ, ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಅನ್ಕೋತೇನೆ. ನಾನು ಒಂದು ಸಜೆಷನ್ ನಿಮಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಓಕೆ, ಸೊ ನೀವು ಆಹಾರ ಇಲಾಖೆಗೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಪ್ರತಿ ದಿನನೂ ಅಲ್ಲ, ಪ್ರತಿ ವಾರನಾದ್ರೂ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರತಿ ದಿನನೂ ಕೂಡ ನೀವು ಚೆಕ್ ಮಾಡ್ತಾ ಹೋದ್ರೆ ಪ್ರತಿ ದಿನನೂ ಕೂಡ ರದ್ದು ಮಾಡೋದು ನಿಮ್ಮ ಕಣ್ಣಿಗೆ ಬೀಳುತ್ತೆ. ಅದರಲ್ಲಿ ನಿಮ್ಮ ಒಂದು ಹೆಸರು ಇದ್ರೆ ಏನ್ ಮಾಡ್ತೀರಾ ಅವಾಗ, ಅದಕ್ಕೋಸ್ಕರ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಒಂದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನ. ಸೊ ಹಾಗಾದ್ರೆ ಆ ಒಂದು ವಿಡಿಯೋ ಲಿಂಕ್ ನಿಮಗೆ ಬೇಕಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಆ ಒಂದು ವಿಡಿಯೋ ಲಿಂಕ್ ಬೇಕಂದ್ರೆ ಸೊ ನೀವೇನ್ ಮಾಡ್ಬೇಕು ಹೇಳಿ, ಕಮೆಂಟ್ ಅಲ್ಲಿ ವಿಡಿಯೋ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡ್ತೀನಿ. ಸೊ ಅಲ್ಲಿಂದ ನೀವು ಏನ್ ಮಾಡ್ಬೇಕು, ಆ ವಿಡಿಯೋನ ನೋಡ್ಕೊಂಡು ನೀವು ತಿಳ್ಕೊಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆ ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೋಡುವಂತಹ ಕೆಲಸ ಗೊತ್ತಿದೆ. ಸೊ ಬಹಳಷ್ಟು ಇನ್ನೂ ಯಾರು ಗೊತ್ತಿಲ್ಲ ನೋಡಿ, ಅವರು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಹಾಕ್ಬಿಡ್ತೀನಿ. ಓಕೆ, ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಂತಹ ತಮ್ಮ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.